ಎಲ್ರಿಗೂ ವೆಲ್ಕಮ್. ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಎಲ್ಲರೂ ತಪ್ಪದೆ ಫುಲ್ ವಿಡಿಯೋ ನೋಡಿ, ನಿಮಗೆ ಅದು ತುಂಬ ಯೂಸ್ ಆಗುತ್ತೆ. ನೀವೇನಾದರೂ ಇವಾಗ 10th ಸ್ಟ್ಯಾಂಡರ್ಡ್ಗೆ ಅಂದರೆ SSLCಗೆ ಹೋಗ್ತಿದ್ದೀರಾ ಅಂದರೆ ತಪ್ಪದೆ ಈ ವಿಡಿಯೋನ ನೋಡಿ. ಫುಲ್ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ. ನೀವು ಫ್ರೀ ಆದಾಗ ಈ ವಿಡಿಯೋ ನೋಡಿ, ಯಾಕಂದರೆ ಒಂದೊಂದು ವರ್ಡ್ಸ್ ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, ಲೆಟ್ಸ್ ಸ್ಟಾರ್ಟ್. ಏನಂದರೆ ಮೇ 10th ಅಥವಾ 8th ಅಥವಾ 9th ಈ ಥರ ಎಲ್ಲ ಇನ್ಫಾರ್ಮೇಷನ್ ಬರ್ತಿದೆ. ಆದರೆ ನನಗೆ ಗೊತ್ತಾಗಿರೋದು ನ್ಯೂಸ್ ಏನಂದರೆ ಮೇ 1st ವೀಕಲ್ಲಿ SSLC ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಗಿದೆ. ಸೊ ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ? ಮೇ 1st ವೀಕಲ್ಲಿ ರಿಸಲ್ಟ್ ಬಂದಾದಮೇಲೆ ನಿಮಗೆಲ್ಲರಿಗೂ SSLC ಸ್ಟಾರ್ಟ್ ಆಗುತ್ತೆ. ಇವಾಗ ಎಷ್ಟೊಂದು ಕಡೆ ಎಷ್ಟೊಂದು ಕಾಲೇಜಸ್ ಸ್ಕೂಲ್ಸಲ್ಲಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಆಗಲೇ. ಬಟ್ ಮೇಜರ್ ಆಫ್ ದ ಟೈಮ್ಸ್ ಏನಾಗುತ್ತೆ ಅಂದರೆ ರಿಸಲ್ಟ್ ಆದಮೇಲೆ ಸ್ಟಾರ್ಟ್ ಮಾಡ್ತಾರೆ. ನೀವು ಇವಾಗ ಏನು ಗ್ಯಾಪ್ ಇದೆ ಅದರಲ್ಲಿ ಎಂಜಾಯ್ ಮಾಡಿ, ಯಾಕಂದರೆ ಇನ್ನು ನೆಕ್ಸ್ಟ್ ವರ್ಷ ಫುಲ್ ಹಾರ್ಡ್ ವರ್ಕ್ ಮಾಡಬೇಕು. ಅದಕ್ಕೆ ಈ ನ್ಯೂಸ್ ಇದಕ್ಕೋಸ್ಕರ ಕೊಟ್ಟಿದ್ದು ನಿಮಗೆ, ನಿಮಗೆ ಸ್ಟಾರ್ಟ್ ಆಗುತ್ತೆ ಅಂತ. ಮತ್ತು ನನ್ನ ಮಾರ್ಕ್ಸ್, ನನ್ನ ಪರ್ಸೆಂಟೇಜ್ ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಬಟ್ ಒಳ್ಳೆ ಪರ್ಸೆಂಟೇಜಸ್ ತೊಗೊಂಡಿದ್ದೀನಿ ನಾನು, ಅದಕ್ಕೆ ನಿಮಗೆ ಗೈಡ್ ಮಾಡೋಕ್ಕೆ ಬಂದಿರೋದು. ಆ್ಯಕ್ಚುಲಿ ಏನೂ ಇಲ್ದಲೆ ಸುಮ್ಮನೆ ಗೈಡ್ ಮಾಡ್ಲಿಕ್ಕೆ ಬರೋಲ್ಲ. ನಾನು ಹೇಗೆ ನನ್ನ ಪರ್ಸೆಂಟೇಜ್ ತೆಗೆದೆ ಮತ್ತು ನಾನು ಹೇಗೆ ಹಾರ್ಡ್ ವರ್ಕ್ ಮಾಡಿದೆ, ಏನೇನ ಫಾಲೋ ಮಾಡಿದೆ, ಯಾರು ಗೈಡ್ಲೈನ್ಸ್ ತೊಗೊಬೇಕು, ಮತ್ತು ಯೂಟ್ಯೂಬಲ್ಲೂ ಕೂಡ ತುಂಬ ಫ್ರೀ ರಿಸೋರ್ಸಸ್ ಎಲ್ಲ ಚೆನ್ನಾಗಿದೆ. ಅಂದರೆ ಫಸ್ಟು ನೀವು ನಿಮ್ಮ ಸ್ಕೂಲಲ್ಲಿ ಹೇಳೋದನ್ನ ಫಾಲೋ ಮಾಡಬೇಕು. ನೆಕ್ಸ್ಟು ಅದಾದಮೇಲೆ ಅಲ್ಲಿ ನಿಮ್ಗೆ ಏನಾದರೂ ನಿಮ್ಮ ಸ್ಕೂಲಲ್ಲಿ ಸಾಕಾಗ್ತಿಲ್ಲ ಅಥವಾ ಚೆನ್ನಾಗಿ ಮಾಡ್ತಿಲ್ಲ ಅಂತ ಅನಿಸಿದ್ರೆ ಯೂಟ್ಯೂಬಿಗೆ ಬನ್ನಿ, ನಾನು ಹೇಳ್ತೀನಿ ಏನೇನು ಮಾಡಬೇಕು. ಎಷ್ಟೊಂದು PDFs ಇದೆ. PDFಸಲ್ಲೇ ನೀವು ಎಷ್ಟೊಂದು ಅಂದರೆ ಎಲ್ಲ ಕ್ವಶನ್ ಆನ್ಸರ್ಸ್ನ ಒಂದೇ ಕಡೆ PDF ಮಾಡಿಕೊಡೋದಕ್ಕೂ ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲೂ ಒಂದೊಂದು ಲೆಸನ್ನಿಗೂ ಒಂದೊಂದು ಪೇಜು ತಿರುಗಿಸ್ಕೊಂಡು ಓದೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅದಕ್ಕೆ ಹೇಳಿದೆ, ನಿಮಗೇನಾದರೂ ಸ್ಕೂಲಲ್ಲಿ ಚೆನ್ನಾಗಿ ಮಾಡ್ತೀರಾ ಅಥವಾ ನಮ್ಮ ಸ್ಕೂಲೇನು ಅಷ್ಟೊಂದು ಚೆನ್ನಾಗಿಲ್ಲ, ನಮ್ಮ ಸ್ಕೂಲ್ ಮಾಡೋದು ನಮಗೆ ಇಷ್ಟ ಆಗ್ತಿಲ್ಲ, ಸಾಕಾಗ್ತಿಲ್ಲ ಅಂದರೆ ಈ ಇನ್ಫಾರ್ಮೇಷನ್ ತುಂಬ ಯೂಸ್ ಆಗುತ್ತೆ. ಗೈಡ್ಲೈನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಲ? ಓಕೆ, ಫಸ್ಟ್ ಮೇನ್ ಥಿಂಗ್ ಏನಂದರೆ ಹಾರ್ಡ್ ವರ್ಕ್ ಮಾಡಬೇಕು. ಎಷ್ಟು ಹಾರ್ಡ್ ವರ್ಕ್ ಮಾಡಬೇಕಂತ ಹೇಳ್ತೀನಿ ನೋಡಿ. ನಿಮಗೇನಾದರೂ 99%, 98%, 95 ಅಬೋವ್ ಮಾಡಬೇಕಂದ್ರೆ ಹಾರ್ಡ್ ವರ್ಕ್ ಮಾಡಿ. 90% ಅಬೋವ್ ಬೇಕಾ, ನಾನು ಅಷ್ಟು ಹೇಳೋದೇ ಅಲ್ಲ ಹಾರ್ಡ್ ವರ್ಕ್ ಮಾಡಿ ಅಂತ. ಜಸ್ಟ್ ಚಿಲ್, ಆರಾಮಾಗಿರಿ. ನಿಮ್ಮ ಸ್ಕೂಲಲ್ಲಿ ಏನು ಮಾಡ್ತಾರೆ ಅಷ್ಟು ಮಾಡಿ ಸಾಕು. ಯಾಕಂದರೆ ಎಲ್ಲ ಸ್ಕೂಲಲ್ಲೂ ಅವ್ರ ಸ್ಕೂಲಿಗೆ ರಿಸಲ್ಟ್ ಬರಬೇಕಂತಲೇ ಹಾರ್ಡ್ ವರ್ಕ್ ಮಾಡ್ತಿರ್ತಾರೆ. ಎಲ್ರಿಗೂ 90% ಮೇಲೆ ಈಸಿಯಾಗಿ ತೊಗೊಬೋದು. ನೀವು ಸ್ಕೂಲಲ್ಲಿ ಮಾಡೋದು ಹೋದರೆ ಸಾಕು. 99, 100 ನಾನು TVಲಿ ಬರಬೇಕು ಈ ಥರ ಎಲ್ಲ ಓದ್ತೀನಿ ಅಂದರೆ ಸ್ವಲ್ಪ ಕಷ್ಟಪಡಬೇಕು. ಅದಕ್ಕೆ ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ಕನ್ಸಿಸ್ಟೆನ್ಸಿ. ನೀವೇನು ಹಾರ್ಡ್ ವರ್ಕ್ ಮಾಡ್ತಿರ್ತೀರಲ್ಲ ಅದನ್ನು ಕಂಟಿನ್ಯೂಸ್ ಆಗಿ ಮಾಡಬೇಕು. ಕನ್ಸಿಸ್ಟೆನ್ಸಿ ಅಂದ್ರೇ ಇದು. ಅಂದರೆ 1 ತಿಂಗಳು ಹಾರ್ಡ್ ವರ್ಕ್ ಮಾಡೋದು, ಸ್ಟಾರ್ಟಿಂಗಲ್ಲಿ ಫುಲ್ಲು ಜೋಶ್ ಬಂದು ಹಾರ್ಡ್ ವರ್ಕ್ ಮಾಡೋದು, ಲಾಸ್ಟಲ್ಲಿ ಎಕ್ಸಾಮ್ ಬಂತು ಅಂತ ಹಾರ್ಡ್ ವರ್ಕ್ ಮಾಡೋದು ಅಲ್ಲ. ಫುಲ್ ಇಡೀ ವರ್ಷ FA1, FA2, SA ಇದೆಲ್ಲ ಇದು ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು ಚೆನ್ನಾಗಿ ಮಾಡಬೇಕು. ಫುಲ್ಲು ಇಡೀ ವರ್ಷ ಕನ್ಸಿಸ್ಟೆನ್ಸಿಯಾಗಿ ಹಾರ್ಡ್ ವರ್ಕ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟು ನಾನು ಗೈಡ್ ಮಾಡೋದು PYQs ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್. ನಿಮಗೆ ಎಷ್ಟಾಗುತ್ತೆ, ಎಷ್ಟು ವರ್ಷದಾಗುತ್ತೆ ಅಷ್ಟು ವರ್ಷದ್ದು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಕಲೆಕ್ಟ್ ಮಾಡಿ ಇಟ್ಕೊಂಡಿರಿ. ಎಷ್ಟೊಂದು ಗೂಗಲಲ್ಲೇ ಸಿಗುತ್ತೆ, ಗೂಗಲಲ್ಲಿ ಹುಡುಕಿ ಖಂಡಿತವಾಗ್ಲೂ ಸಿಗುತ್ತೆ. 2015ಇಂದ ಗೂಗಲಲ್ಲಿ ಆರಾಮಾಗಿ ಸಿಕ್ಬಿಡುತ್ತೆ. ಸಾಕು, ಅಷ್ಟು ಸಾಕು. ಆಲ್ಮೋಸ್ಟ್ 10 ಇಯರ್ಸ್ ಆಗೋಯ್ತು. ಅಷ್ಟು ಸಾಕು. ಅಷ್ಟೊಂದು ನಾನು ಹೇಳಲ್ಲ. 10 ಇಯರ್ಸ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ 90% ಅಬೋವ್ ಬಂದಂಗೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಎಲ್ಲ ಏನೇನು ಕ್ವಶನ್ ಇದೆ ಒಂದ್ಸರಿ ನೋಡ್ಕೊಳ್ಳಿ. ತುಂಬ ರಿಪೀಟೆಡ್ ಕ್ವಶನ್ಸ್ ಇರುತ್ತೆ, ಕೆಲವೊಂದು ಕಂಪಲ್ಸರಿ ಕ್ವಶನ್ಸ್ ಇರುತ್ತೆ. ಈ ಕ್ವಶನ್ ಪಕ್ಕ ಬಂದೇ ಬರುತ್ತೆ ಅಂತ ಅದನ್ನು ನೋಡ್ಕೊಳ್ಳಿ. ಅದು ಗೊತ್ತಾಗುತ್ತೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡಿದ್ರೆ. ಆ್ಯಂಡ್ ಇನ್ನೊಂದೇನೆಂದರೆ ಮೇಜರ್ ಟೀಚರ್ಸ್ ಕೂಡ ಈ ಥರ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡ್ಕೊಂಡು ಇದು ತುಂಬ ಇಂಪಾರ್ಟೆಂಟ್, ಇದು ಎಷ್ಟೊಂದು ಸರಿ ಬಂದಿದೆ ಅಂತ ಹೇಳ್ತಿರ್ತಾರೆ. ಅವ್ರು ಈ ಬೇಸಿಸ್ ಮೇಲೆ ಹೇಳೋದು, ಅದನ್ನು ನೀವೇ ಮಾಡಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ನೆಕ್ಸ್ಟ್ ಸಬ್ಜೆಕ್ಟ್ ವೈಸ್ ಗೈಡ್ಲೈನ್ಸ್ ಕೊಡ್ತೀನಿ, ಏನೇನು ಮಾಡಬೇಕಂತ. ಈ ಸಬ್ಜೆಕ್ಟಿಗೆ ಈ ಥರ ಮಾಡಬೇಕು ಅಂತ. ಫಸ್ಟು ನಮ್ಮ ಮಾತೃಭಾಷೆ ಕನ್ನಡದಿಂದನೇ ಸ್ಟಾರ್ಟ್ ಮಾಡೋಣ. ಕನ್ನಡದಲ್ಲಿ ಮಾರ್ಕ್ಸು 100ಗೆ 90+ ಈಸಿಯಾಗಿ ಬರುತ್ತೆ. ಅಂದರೆ ಏನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲಿ ಈ ಥರ ಆಗಲಿ ಏನು ಬರೋಲ್ಲ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲ್ಲ ತುಂಬ ಕಡಿಮೆ, 1-2 ಮಾರ್ಕ್ಸ್ ಹೋಗುತ್ತೆ ಅಷ್ಟೇ. ನಿಮಗೆ ಕನ್ನಡ ಬರೆಯೋಕ್ಕೆ ಗೊತ್ತಿರಬೇಕು, ಕನ್ನಡ ಸೆಂಟೆನ್ಸು ಎಲ್ಲ ಫ್ರೇಮ್ ಮಾಡೋಕ್ಕೆ ಗೊತ್ತಿರಬೇಕು.
ಓನಾಗಿ ಬರೆಯೋದು ನಿಮಗೆ ಗೊತ್ತಿದ್ದರೆ ಕನ್ನಡ ಸಾಕು, ಔಟ್ ಆಫ್ ಔಟ್ ಬರುತ್ತೆ. ಕವಿ ಪರಿಚಯ ಇದರಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಫಸ್ಟಿಂದನೇ ಕವಿ ಪರಿಚಯನೆಲ್ಲ ನೀಟಾಗಿ ಓದ್ಕೊಳ್ಳಿ. ಫಸ್ಟಿಂದನೇ ಓದ್ಕೊಳ್ಳಿ, ಲಾಸ್ಟಲ್ಲಿ ಕಷ್ಟಪಡೋದಕ್ಕಿಂತ ಫಸ್ಟಿಂದನೇ ಓದ್ಕೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಇಂಗ್ಲೀಷಲ್ಲಿ ಸೇಮ್ ಇಂಗ್ಲೀಷ್ ಬರೆಯೋಕ್ಕೆ ಗೊತ್ತಿರಬೇಕು, ಓದೋಕ್ಕೆ ಗೊತ್ತಿರಬೇಕು. ಗ್ರಾಮರ್ ಅಂತ ಬಂದರೆ ನಿಮ್ಮ ಸ್ಕೂಲಲ್ಲಿ ಏನು ಮಾಡ್ತಾರೆ ಅದನ್ನೇ ಮಾಡಿ. ಎಕ್ಸ್ಟ್ರಾಗೆ ನಾನು ಹೇಳ್ತೀನಿ ಮುಂದಕ್ಕೆ ಏನು ಮಾಡಬೇಕಂತ, ಇನ್ನೂ ಎಷ್ಟೊಂದಿದೆ. PDFs ಬರುತ್ತೆ, ಓಕೆನಾ, ನಾನು ಹೇಳ್ತೀನಿ ಅದನ್ನು ನೆಕ್ಸ್ಟು. ನೀವು ಟೆಕ್ಸ್ಟ್ ಬುಕ್ ಓದಿ, ಮತ್ತು ಟೆಕ್ಸ್ಟ್ ಬುಕ್ಕಲ್ಲೂ ಗ್ರಾಮರ್ ಇರುತ್ತೆ, ರೈಟ್. ಆರ್ಟಿಕ್ಯುಲೇಷನ್ ಅದು ಫಸ್ಟ್ PU. ಓಕೆ, ಗ್ರಾಮರ್ಗೆ ಟೆಕ್ಸ್ಟ್ ಬುಕ್ಕಲ್ಲೇ ಎಷ್ಟೊಂದು ಕ್ವಶನ್ಸ್ ಇರುತ್ತೆ. ಅಂದರೆ ಇವಾಗ ನಿಮಗೆ ಗ್ರಾಮರ್ ಕೊಡಬೇಕಾದ್ರೆ ಅವರು ಲೆಸನ್ನಲ್ಲೇ ಪಿಕ್ ಮಾಡಿಕೊಡ್ತಾರೆ, ಅದು ಇಂಪಾರ್ಟೆಂಟ್. ಅದಕ್ಕೆ ಟೆಕ್ಸ್ಟ್ ಬುಕ್ನ ನೀಟಾಗಿ ಓದಿ. ಕನ್ನಡಗೂ ಅಷ್ಟೇ, ಇಂಗ್ಲೀಷಿಗೂ ಅಷ್ಟೇ, ಇನ್ಫ್ಯಾಕ್ಟ್ ಹಿಂದಿಗೂ ಅಷ್ಟೇ. ಟೆಕ್ಸ್ಟ್ ಬುಕ್ ಚೆನ್ನಾಗಿ ಓದಿ. ಹಿಂದಿಗೆ ಎಷ್ಟೊಂದು ಜನಕ್ಕೆ ಪ್ರಾಬ್ಲಮ್ಮು, ಹಿಂದಿ ಬರೆಯೋಕ್ಕೆ ಬರೋಲ್ಲ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಒಂದೇ ಹೇಳ್ತೀನಿ, ಹಿಂದಿ ಇಸ್ ದ ಈಸಿಯೆಸ್ಟ್ ಸಬ್ಜೆಕ್ಟ್. ಹೆಂಗೆ ಅಂದರೆ ಸ್ಕೋರ್ ಮಾಡಲಿಕ್ಕೆ ಹಿಂದಿಯಲ್ಲಿ ಅಷ್ಟು ಚೆಕ್ ಮಾಡಲ್ಲ. ಇನ್ಫ್ಯಾಕ್ಟ್ ಬೋರ್ಡವ್ರಿಗೂ ಗೊತ್ತು, ಇವರೆಲ್ಲ ಹಿಂದಿ ಸ್ಟೂಡೆಂಟ್ಸ್ ಅಲ್ಲ, ಕನ್ನಡ ಸ್ಟೂಡೆಂಟ್ಸ್, ಕನ್ನಡ ಹಿಂದಿ ಬರೋಲ್ಲ ಎಷ್ಟೊಂದು ಜನಕ್ಕೆ ಅಂತ ಗೊತ್ತು. ಸೊ ಫುಲ್ಲು ಲೀನಿಯೆಂಟಾಗಿ ಕರೆಕ್ಷನ್ ಆಗುತ್ತೆ ಹಿಂದಿ ಪೇಪರು. ನಾರ್ಮಲಾಗಿ ನಿಮಗೆ ಏನು ನೋಟ್ಸ್ ಕೊಡ್ತಾರೆ, ಟೆಕ್ಸ್ಟ್ ಬುಕ್ ಓದಿ ನೋಟ್ಸ್ ಕೊಡ್ತಾರೆ, ಅದನ್ನು ಓದಿದ್ರೆ ಸಾಕು, ಜಾಸ್ತಿ ಏನು ಹೇಳಲ್ಲ. ಸೋಷಲ್ ಸೈನ್ಸು ಸೇಮ್ ಟೆಕ್ಸ್ಟ್ ಬುಕ್ ಓದಬೇಕು. ಆದರೆ ಇದಕ್ಕೆ ನಾನು ಪಾಯಿಂಟ್ಸ್ ಹೆಂಗೆ ಮಾಡೋಂತ ಹೇಳ್ತೀನಿ. ಅಂದರೆ ಜಾಸ್ತಿ ಇನ್ಫಾರ್ಮೇಷನ್ ಮತ್ತು ಜಾಸ್ತಿ ಸಿಲೆಬಸ್ ಇದೆ ಸೋಷಲಲ್ಲಿ, ಅದೇ ಒಂದು ಮೇಜರ್ ಪ್ರಾಬ್ಲಮ್, ಇನ್ನೇನಿಲ್ಲ. ಆಮೇಲೆ ಬಾಯಟ್ ಮಾಡಬೇಕು ಅನ್ನೋದಕ್ಕಿಂತ ನೀವು ಅರ್ಥ ಮಾಡ್ಕೊಂಡು ನೀವು ಓನಾಗೆ ನಾರ್ಮಲಾಗಿ ಜನ್ರಲಾಗಿ ವರ್ಲ್ಡ್ ಅಲ್ಲಿ ಏನು ನಡೀತಿದೆ ಅದನ್ನು ನೀವು ಓನಾಗಿ ಬರೆದ್ರೂ ಕೂಡ ಸೋಷಲಲ್ಲಿ ಆರಾಮಾಗಿ ಮಾರ್ಕ್ಸ್ ಬರುತ್ತೆ. ನೀವು ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ ಒಂದೇ ಕಡೆ ಗ್ಯಾದರ್ ಮಾಡ್ಕೊಂಡು ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಇಲ್ಲಾಂದರೆ PDFs ಇದೆ ನನ್ನ ಹತ್ರ, ನಾನು ಮುಂದಿನ ದಿನಗಳಲ್ಲಿ ಆದರೆ ಹಾಕ್ತೀನಿ ಯೂಟ್ಯೂಬಲ್ಲಿ. ನೆಕ್ಸ್ಟ್ ಮೇಜರ್ ಸೈನ್ಸಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಎಷ್ಟೊಂದು ಜನ ಮಾರ್ಕ್ಸ್ ಕಳ್ಕೊಳ್ಳೋದು ಫಿಸಿಕ್ಸಲ್ಲಿ. ಕೆಲವೊಬ್ಬರಿಗೆ ಕೆಮಿಸ್ಟ್ರಿಯಲ್ಲಿ ವೀಕ್ ಇರುತ್ತೆ, ಅದೆಲ್ಲ ಸ್ಪೆಷಲ್ ಕೇಸಸ್. ಬಟ್ ಫಿಸಿಕ್ಸಲ್ಲಿ ಮೋಸ್ಟ್ ಆಫ್ ದಮ್ ಮಾರ್ಕ್ಸ್ ಕಳ್ಕೊತಾರೆ. ಇದಕ್ಕೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಏನೇ ಆಗಲಿ ಇದರಲ್ಲಿ ಎಲ್ಲನೂ ನೀವು ಅರ್ಥ ಮಾಡ್ಕೊಂಡು ಓದಬೇಕು. ಇನ್ನೊಂದು ಟೆಕ್ಸ್ಟ್ ಬುಕ್ನ ಪದೇ ಓದ್ತಿರ್ಬೇಕು. ನಾನಂತೂ ಒಂದು 1 ಇಯರಲ್ಲಿ ಅರೌಂಡ್ 5 to 10 ಟೈಮ್ಸ್ ಓದ್ಬಿಟ್ಟಿದ್ದೀನಿ. ಆ ಥರ ಓದಬೇಕಂತ ಅಂದರೆ ನಿಮಗೆ ಎಸ್ಸೆ ಎಲ್ಲ ಏನೇನು ಬರ್ತಿರುತ್ತೆ ಆವಾಗಲೇ ಟೆಕ್ಸ್ಟ್ ಬುಕ್ ಓದ್ತಾಯಿರಿ. ಸುಮ್ಮನೆ ಕ್ಲಾಸ್ ವರ್ಕ್ ಓದ್ಕೊಂಡು ಹೋಗಿ ಎಕ್ಸಾಮ್ ಬರೋಬದಲು ಕ್ಲಾಸ್ ವರ್ಕ್ ಓದಿ ಟೆಕ್ಸ್ಟ್ ಬುಕ್ ಓದಿ ಹೋಗಿ ಎಕ್ಸಾಮ್ ಬರೀರಿ. ಸೊ ನಿಮಗೆ ಲಾಸ್ಟಲ್ಲಿ ಬರ್ಡನ್ ಆಗೋಲ್ಲ. ಸೈನ್ಸು ಇಂಪಾರ್ಟೆಂಟ್. ಸೈನ್ಸು, ಮ್ಯಾಥ್ಸು, ಸೋಷಲಿಗೆಲ್ಲ ಇನ್ನೂ ಇನ್ಫಾರ್ಮೇಷನ್ ಇದೆ. ಇವಾಗ ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾಯಿದ್ದೀನಿ, ಟೈಮ್ ಲ್ಯಾಕ್ ಆಗಬಾರ್ದಲ್ಲ. ಮ್ಯಾಥ್ಸು ಇಂಪಾರ್ಟೆಂಟು. ಮ್ಯಾಥ್ಸು ನಾನು ಹೇಳೋದು NCERT ಅಲ್ಲಿ ಯಾವ ಕ್ವಶನ್ ಇದೆ ಯಾವುದು ಬಿಡಬೇಡಿ, ಎಲ್ಲನೂ ಮಾಡಿ. ಟೆಕ್ಸ್ಟ್ ಬುಕ್ ಕ್ಲೀನಾಗಿ ಓದಿ. ಮತ್ತು ಎಕ್ಸಾಂಪಲ್ ಕ್ವಶನ್ಸಿಂದನೇ ತೆಗಿತಾರೆ ಬೇಕು ಅಂತಲೇ. ಯಾಕಂದರೆ ಎಕ್ಸಾಂಪಲ್ ಕ್ವಶನ್ಸು ಮೋಸ್ಟ್ ಆಫ್ ದಮ್ ಓದಲ್ಲ. ಮೋಸ್ಟ್ ಆಫ್ ದಮ್ ಏನಂದರೆ ಟೆಕ್ಸ್ಟ್ ಬುಕ್ಕೇ ಓದಲ್ಲ, ಅದು ಇಂಪಾರ್ಟೆಂಟು. ಬೋರ್ಡವ್ರಿಗೆ ಇದೆಲ್ಲ ಗೊತ್ತಿರುತ್ತೆ, ಅದಕ್ಕೆ ನೀವು ಓದಬೇಕು. ಬೇರೆಯವ್ರು ಓದಿರಲ್ವ, ನೀವು ಓದಿರ್ಬೇಕು, ಆವಾಗ ನಿಮಗೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಹಾಗೆ ಎಕ್ಸಾಂಪಲ್ ಕ್ವಶನ್ಸಿಂದಲೇ ಜಾಸ್ತಿ ತೆಗಿತಾರೆ ಕ್ವಶನ್ಸು. ಅದಕ್ಕೆ ನೀವು ಎಕ್ಸಾಂಪಲ್ ಕ್ವಶನ್ಸ್ನ ಕಂಪಲ್ಸರಿಯಾಗಿ ಮಾಡಿ, ಓಕೆನಾ, ಮ್ಯಾಥ್ಸಲ್ಲಿ. ನೆಕ್ಸ್ಟು ಮೇಜರಾಗಿ ಸೋಷಲ್ ಸೈನ್ಸ್, ಮ್ಯಾಥ್ಸ್ ನಾನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀನಿ. ಇದಕ್ಕೆ ಏನಂದರೆ ನೆಕ್ಸ್ಟ್ ಉತ್ತುಂಗ ಅಂತ ಹೇಳಿ PDFs ಬರುತ್ತೆ. ಇದು ಗೌರ್ಮೆಂಟ್ ಮಾಡಿರೋದು, ಅಂದರೆ ಡಿಸ್ಟ್ರಿಕ್ ವೈಸ್ ಬೋರ್ಡವ್ರು ಇರ್ತಾರಲ್ಲ ಅವ್ರು ಮಾಡಿರೋದು. ಎಲ್ಲ ಡಿಸ್ಟ್ರಿಕ್ಕಿಗೂ ಬೇರೆ ಬೇರೆ ಥರ ಇರುತ್ತೆ. ನಿಮ್ಮ ಡಿಸ್ಟ್ರಿಕ್ಗೆ ತಗೊಳ್ಳಿ ಅಂತ ನಾನೇನು ಹೇಳಲ್ಲ, ಯಾವ್ದು ಬೇಕಾದ್ರೂ ತೊಗೊಳ್ಳಿ. ಎಲ್ಲದರಲ್ಲೂ ಚೆನ್ನಾಗಿರೋ ಇನ್ಫಾರ್ಮೇಷನ್ನೇ ಕೊಟ್ಟಿರ್ತಾರೆ. ನಾನು ಇಂಗ್ಲೀಷ್ ಒಂದು ತೊಗೊಂಡಿನಿ, ಸುಮ್ಮನೆ ನಿಮಗೆ ಈ ಥರ ಇರುತ್ತೆ ಅಂತ ತೋರಿಸಿ. ಗೂಗಲಲ್ಲಿ ಸಿಗುತ್ತೆ, ಸರ್ಚ್ ಮಾಡಿ ನೋಡಿ. ಉತ್ತುಂಗ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಮೇಜರಾಗಿ ಇಂಗ್ಲೀಷಿಗೆ ಮತ್ತು ಮ್ಯಾಥ್ಸಿಗೆ, ಇವೆರಡು ಸಬ್ಜೆಕ್ಟಿಗೆ ಮೇಜರ್ ಯೂಸ್ ಆಗೋದು. ನಿಮಗೆ ಬೇಕಂದರೆ ಕನ್ನಡ, ಹಿಂದಿ ತೊಗೊಬೋದು. ಕನ್ನಡ ಯೂಸ್ ಆಗುತ್ತೆ, ಹಿಂದಿಗೆ ನನಗೆ ಗೊತ್ತಿಲ್ಲ, ಅಷ್ಟೊಂದೇನು ಯೂಸ್ ಆಗೋಲ್ಲ. ಕನ್ನಡ, ಇಂಗ್ಲೀಷ್, ಮ್ಯಾಥ್ಸಿಗೆ ಯೂಸ್ ಆಗುತ್ತೆ. ಮ್ಯಾಥ್ಸಿಗಂತೂ ತುಂಬ ಯೂಸ್ ಆಗುತ್ತೆ. ಸೊ ತಗೊಳ್ಳಿ ಅಂತ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟ್ ಅರುಣ್ ಮ್ಯಾಥ್ಸ್ ಹಬ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ. ಇವರು ನೇಮ್ ಮ್ಯಾಥ್ಸ್ ಹಬ್ ಅಂತ ಇದೆ, ಬಟ್ ಎಲ್ಲ ಸೈನ್ಸ್, ಸೋಷಲ್ ಆ್ಯಂಡ್ ಮ್ಯಾಥ್ಸ್ ಈ 3 ಸಬ್ಜೆಕ್ಟಿಗೂ ಒಳ್ಳೊಳ್ಳೆ PDFs ಎಲ್ಲ ಗ್ಯಾದರ್ಸ್
ಟಾರ್ಗೆಟ್ 80 to 80, ಟಾರ್ಗೆಟ್ 70 to 70, ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗಿದೆ ಅಷ್ಟು. ನಮಗೆ 80 ಆ್ಯಕ್ಚುಲಿ. ಅಷ್ಟು ಮಾರ್ಕ್ಸಿಗೆ ನಿಮಗೆ PDF ಏನೇನಿದೆ ಅದೆಲ್ಲ ಸಿಗುತ್ತೆ ಯೂಟ್ಯೂಬಲ್ಲಿ. ಅವ್ರದ್ದು ಇವಾಗ ಮೇ ಬಿ ಆ್ಯಪು ಇರ್ಬೋದು, ನೋಡಿ ಇವಾಗ ಆಗಿರ್ಬೋದು, ನಾನು ಓದಬೇಕಾದ್ರೆ ಆ್ಯಪ್ ಇರಲಿಲ್ಲ ಯಾವುದು. ನೆಕ್ಸ್ಟು ಯದು ಮಂತ್ರ, ಇದು ಹಿಂದಿಯ ಸಂಜೀವ್ ಪಾಂಡೆ ಸರ್ ಇದ್ದಾರೆ ಇದರಲ್ಲಿ. ಸಂಜೀವ್ ಪಾಂಡೆ ಯದು ಮಂತ್ರ ಅಂತ ಒತ್ತಿ ಬರುತ್ತೆ, ಇಲ್ಲಾಂದರೆ ಸಂಜೀವ್ ಪಾಂಡೆ ಅಂತ ಒತ್ತಿ ಬರುತ್ತೆ. ಇವರು ಫುಲ್ ಸೈನ್ಸಿಗೆ ನೀವು ಬೇಕಿದ್ರೆ ನಮ್ಮ ಸ್ಕೂಲಲ್ಲಿ ಏನು ಕೇಳಿಸ್ಕೊಳ್ಳಂದ್ರೂ ಪರವಾಗಿಲ್ಲ, ಯೂಟ್ಯೂಬಲ್ಲೇ ಎಲ್ಲ 1 hour 1 ಚಾಪ್ಟರ್, 1 hour 30 minutes ಇರುತ್ತೆ ಒಂದೊಂದು. ಅದೆಲ್ಲ ಏನು ಯೋಚನೆ ಮಾಡಿ 1 hour ಆ್ಯಾವ್ರೇಜಾಗಿ 1 hour ಸ್ಪೆಂಡ್ ಮಾಡಿಬಿಟ್ರೆ ನೀಟಾಗಿ ಕೂತ್ಕೊಂಡು ನೋಡಬೇಕು. ಇದನ್ನು ನೋಡಾದ್ಮೇಲೆ ಟೆಕ್ಸ್ಟ್ ಬುಕ್ ಓದಬೇಕು. ನೀವು ಟಾಪರ್ ಆಗಿದ್ದರೆ ಆರಾಮಾಗೆ ಮುಗ್ದೋಗುತ್ತೆ ಎಲ್ಲ. ಇನ್ಫ್ಯಾಕ್ಟ್ 1 month, ಲಾಸ್ಟ್ 1 monthಲ್ಲೆಲ್ಲ ಕಂಪ್ಲೀಟ್ ಮಾಡ್ಬೋದು. ಆ ಥರ ಯದು ಮಂತ್ರ ತುಂಬ ಚೆನ್ನಾಗಿದೆ. ಹಿಂದಿ ನಿಮಗೆ ಒಂದು ಸ್ವಲ್ಪ ಬಂದರೂ ನೋಡ್ಬೋದು. ಹಿಂದಿ ಬರೋಲ್ಲ ಅಂದರೆ ಕಷ್ಟ ಆಗುತ್ತೆ. ಹಿಂದಿ ಬರೋಲ್ಲ ಅಂದರೆ ಪರವಾಗಿಲ್ಲ, ಟೆಕ್ಸ್ಟ್ ಬುಕ್ ಓದಿ ಸಾಕು. ನೆಕ್ಸ್ಟು ನೆಕ್ಸಾ ಕ್ಲಾಸಸ್ ಅಂತ, ಇದು ಮ್ಯಾಕ್ಸಿಗೆ ಆ್ಯಕ್ಚುಲಿ ನಾನು ಯೂಸ್ ಮಾಡಿದ್ದು. ಇವೆಲ್ಲ ಆ್ಯಕ್ಚುಲಿ ನಾನು ಯೂಸ್ ಮಾಡಿದ್ದೆ. ಓಕೆನಾ, ರೋಡ್ ಮ್ಯಾಕ್ಸ್ ಹಬ್ಬು ನಾನು ವೀಡಿಯೋಸ್ ಎಲ್ಲ ನೋಡಿದೆ. ಇವ್ರ PDFಸು ಅವಾಗ ನೋಡ್ತಿದ್ದೆ ಅಷ್ಟೇ, ಬಟ್ ನಂಗೆ ಯೂಸ್ ಆಯಿತು. ಯದು ಮಂತ್ರ ನಾನು ಕಂಪ್ಲೀಟ್ ನೋಡಿದ್ದೀನಿ. ಇದರಿಂದನೇ ನನಗೆ ಸೈನ್ಸ್ ಔಟ್ ಆಫ್ 4 ಬಂತು ಆ್ಯಕ್ಚುಲಿ, ಇದರಿಂದನೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸಾ ಕ್ಲಾಸಸ್ ಇದು ಓನ್ಲಿ ಮ್ಯಾಕ್ಸ್. ಓಕೆನಾ, ನಾನು ಮ್ಯಾಕ್ಸಲ್ಲಿ ಎಕ್ಸಸೈಸ್ ಕ್ವಶನ್ಸ್ ಎಲ್ಲ ಒಂದೊಂದೇ ಕ್ವಶನ್ಸ್ ಹಾಕಿದ್ದೆ. ಓಕೆನಾ, ಇನ್ಫ್ಯಾಕ್ಟ್ ಎಕ್ಸಾಂಪಲ್ ಕ್ವಶನ್ಸ್ ಕೂಡ ಹಾಕಿದ್ದಾರೆ. ನಾನು ಎಕ್ಸಾಂಪಲ್ ಕ್ವಶನ್ಸಲ್ಲಿ ನೋಡೋಕ್ಕೋಗಲ್ಲ. ಎಕ್ಸಸೈಸ್ ಕ್ವಶನ್ಸು 1 by 1, ಅಂದರೆ 3 minute to 2 minute ಒಂದೊಂದೂ ಕೂಡ ಒಂದೊಂದು ವೀಡಿಯೋ ಮಾಡಿ ಹಾಕಿದ್ದಾರೆ. ಪ್ಲೇ ಲಿಸ್ಟ್ ಕೊಡ್ತಾರೆ ಅವರು. ನಾನಂತೂ ಇಡೀ ಪ್ಲೇ ಲಿಸ್ಟ್ನ ಡೌನ್ಲೋಡ್ ಮಾಡ್ತಿದ್ದೆ, ಎಲ್ಲ ವೀಡಿಯೋಸ್ನೂ ನೋಡಿದ್ದೀನಿ. ನಾನು ಆ ಥರ ಎಲ್ಲ ಸಜೆಸ್ಟ್ ಮಾಡಲ್ಲ ಎಲ್ಲನೂ ನೋಡಿ ಅಂತ. ನಿಮಗೆ ಕೆಲವೊಂದು ಸಮ್ಸು ಡೌಟ್ ಇರುತ್ತೆ ಅಥವಾ ಕೆಲವೊಂದು ಅರ್ಥ ಆಗಿರಲ್ಲ. ನಿಮಗೆ ಅಫ್ಕೋರ್ಸ್ ನೀವು ಕ್ಲಾಸ್ ಮಾಡಿ ಬಂದು ನೋಡೋದು ತುಂಬ ಕಷ್ಟ ಆಗುತ್ತೆ. ನಾನು ಹೇಳಿದೇನೆಂದರೆ ಕ್ಲಾಸಲ್ಲಿ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಕ್ಲಾಸಲ್ಲಿ ಒಂದೊಂದು ಅರ್ಥ ಆಗೋಲ್ಲ, ಕೇಳಿ ನಿಮ್ಮ ಟೀಚರ್ಸ್ನ. ಅಥವಾ ನಿಮ್ಮ ಟೀಚರ್ಸ್ ಹೇಳಿದ್ರು ಅರ್ಥ ಆಗಿಲ್ಲ ಅಂದರೆ ನಿಮಗೆ ಯಾವ ಎಕ್ಸಸೈಸ್, ಯಾವ ಕ್ವಶನ್, ಯಾವ ಲೆಸನ್ ಅಂತ ಓದಿದ್ರೆ ಸಾಕು, ಬರುತ್ತೆ, ಸೊಲ್ಯೂಷನ್ ಬರುತ್ತೆ ವಿತ್ ಎಕ್ಸ್ಪ್ಲನೇಷನು. ಅರ್ಥ ಆಗುತ್ತೆ, ಖಂಡಿತವಾಗ್ಲೂ ಅರ್ಥ ಆಗುತ್ತೆ. ಇವರು ಹಿಂದಿಯವರೇ, ಬಟ್ ನಿಮಗೆ ಅಫ್ಕೋರ್ಸ್ ನೀವೊಂದು ಆ್ಯಾವ್ರೇಜ್ ಸ್ಟೂಡೆಂಟ್ ಆಗಿದ್ದರೆ ನಿಮ್ಗೆ ಹಿಂದಿ ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗುತ್ತೆ. ಯಾಕಂದರೆ ಅವರು ಬರ್ದು ಸಾಲ್ವ್ ಮಾಡ್ತಿರ್ತಾರಲ್ಲ, ನಿಮಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ತುಂಬ ಯೂಸ್ಫುಲ್ ಆಯಿತು. ನನಗೆ ಮ್ಯಾಕ್ಸ್ ಕೂಡ ಒಳ್ಳೆ ಮಾರ್ಕ್ಸ್ ಬಂತು. ನಾನು ಲಾಸ್ಟಲ್ಲಿ ಹೇಳ್ತೀನಿ ಎಲ್ಲನೂ ನಂದು ಎಷ್ಟು ಮಾರ್ಕ್ಸ್. ಅಷ್ಟೇನಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ನನ್ನ ಮಾರ್ಕ್ಸ್ ಹೇಳ್ತೀನಿ ಅಂತ ಹೇಳಿದೆ, ಅದನ್ನು ಹೇಳ್ಬಿಟ್ಟೆ ಎಂಡ್ ಮಾಡ್ತೀನಿ. ನಂದು SSLCಯಲ್ಲಿ ನಾನು ಆ್ಯಕ್ಚುಲಿ ಯಾವ ಬ್ಯಾಚ್ ಅಂದರೆ 2022-23 ಬ್ಯಾಚ್. ಓಕೆನಾ, ನಂದು ಪರ್ಸೆಂಟೇಜ್ ಬಂದಿದ್ದು 99.3, ಮಾರ್ಕ್ಸ್ 621. ಯಾವುದ್ರಲ್ಲಿ ಮಾರ್ಕ್ಸ್ ಹೋಯಿತು ಅಂದರೆ ನಂದು ಸೋಷಲಲ್ಲಿ 1 ಮಾರ್ಕ್ಸ್, ಹಿಂದಿಯಲ್ಲಿ 2 ಮಾರ್ಕ್ಸ್, ಮತ್ತು ಮ್ಯಾಕ್ಸಲ್ಲಿ 1 ಮಾರ್ಕ್ಸ್ ಹೋಯಿತು. ಇನ್ನು ಮಿಕ್ಕಿದ್ದು ಕನ್ನಡ, ಇಂಗ್ಲೀಷ್ ಆ್ಯಂಡ್ ಸೈನ್ಸ್ ಔಟ್ ಆಫ್ 4 ಬಂದಿದೆ. ಮ್ಯಾಕ್ಸಲ್ಲಿ ಔಟ್ ಆಫ್ 4 ಬರಬೇಕಂತ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಏನೋ ಮಿಸ್ಟೇಕ್ ಆಗಿದೆ, ಸ್ಮಾಲ್ ಮಿಸ್ಟೇಕ್ ಆ್ಯಕ್ಚುಲಿ. ಹೇಳ್ತಾ ಇದ್ದೀನಲ್ಲ, SSLC ಆ್ಯಕ್ಚುಲಿ ಈ ವರ್ಷದಿಂದ 3 ಬೋರ್ಡ್ ಎಕ್ಸಾಮ್ ಮಾಡಿದ್ದಾರೆ. ನಿಮಗೆ ಎಷ್ಟು ಮಾರ್ಕ್ಸ್ ಬೇಕೋ ಅಷ್ಟನ್ನು ಒಂಥರ 3 ಸಲ ಬರ್ತೀನೂ ತೊಗೊಬೋದು. ಇಂಪಾರ್ಟೆಂಟ್ ಅಂದರೆ SSLC ಇಂಪಾರ್ಟೆಂಟ್ ಅಂತಲೇ ಹೇಳ್ತಾರೆ, ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನಿಮಗೆ ಫಸ್ಟ್ ಸ್ಟೆಪ್ ಇದು, ನಿಮಗೆ ಫಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಇದು. ಸೊ ಚೆನ್ನಾಗಿ ಮಾಡಿ, ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಮಾಡಿದ್ರೆ ಮುಂದಕ್ಕೆ ತುಂಬ ಯೂಸ್ ಆಗುತ್ತೆ. ಸ್ಟಾರ್ಟಿಂಗಲ್ಲೇ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಮುಂದಕ್ಕೆ ಡಿಮೋಟಿವೇಟ್ ಆಗಿಬಿಡ್ತಾರೆ. ಅದಕ್ಕೆ ಕಷ್ಟಪಟ್ಟು ಮಾಡಿ. ಐ ವಿಲ್ ಟೆಲ್ ಯು ಆಲ್ ದ ಬೆಸ್ಟ್. ಎಲ್ಲರೂ 1 year ಹಾರ್ಡ್ ವರ್ಕ್ ಮಾಡಿ. ನೆಕ್ಸ್ಟ್ 2025ಅಲ್ಲಿ ನಿಮ್ಮೆಲ್ಲರೂ ಟಿ ವಿಲಿ ನೋಡ್ತೀನಿ. ಥ್ಯಾಂಕ್ ಯು, ಬಾಯ್.